2026 ಜನವರಿ 1ನೇ ತಾರೀಕಿಂದ ನಮ್ಮ ಕೈಗೆ ಬಂದಾಗ್ನಿಕನೂ ಏಕಲವ್ಯನ ಮೆರಿಬೇಕು. ಉದ್ದೇಶ ಅಲ್ಲಿ ಕೊಟ್ಟಿದ್ದು ಕರುಗಳು ಹುಟ್ಟಬೇಕು ಅಂತ ಸಾವಿರಾರು ಗಟ್ಟಲೆ ಕರ ಹುಟ್ಟೈತೆ. ಇನ್ನು ಕೆಲವರು ಹೇಳಿದ್ರು, ಇವಾಗ ಹೇಳ್ತೀನಿ ನೋಡ್ರಿ, ಇನ್ನು ಮುಂದೆ ಬಿಡಲ್ಲ ಕ್ರಾಸಿಂಗ್ ಅಂತ. ಒಬ್ಬ ದಂಪತಿಗಳು 5 ಜನ ಮಕ್ಕಳು ಮಾಡಿಕೊಂಡು ಇನ್ನೂ ಮಕ್ಕಳು ಹುಟ್ಸಾಕ ಅವ್ರನ್ನೀಗ ಸಾಕಾಗಬೇಕು, ಕರೆಕ್ಟಾ? ಹಂಗೆ ಸಾಕು. ಹತ್ರ 2,000 ಕರ ಹುಟ್ಟೈತೆ ಸಾಕು. ನೆಕ್ಸ್ಟ್ ಅದ್ರ ಮುಂದಿನ ಪೀಳಿಗೆ ಇನ್ನು ಬೇರೆವು ಮಾಡಲಿ. ಅರ್ಥ ಆಯ್ತಣ್ಣ? ಕ್ಲೀನಾಗಿ ನೀಟಾಗಿ ಹೇಳಿದ್ದೀನಿ ತಾನೇ. 3 ಜೊತೆ ಓರಿಗೆ ತರಿಸಿದ್ದು. ಆ 3 ಜೊತೆ ಸಹಿತ ಇವತ್ತು ಗೋಲ್ಡ್ ಮೆಡಲ್ ತಗೊಂಡಿದೆ. ಒಂದು ಬೇಬಿ ಜಾತ್ರೆ ತೋರಿಸು, ಒಂದು ಸಿದ್ಧಗಂಗೆ ತಗೊಂಡಿದೆ. ಎಲ್ಲ ಅವರು ಅಣ್ಣ ಅದಕ್ಕಿಂತ ಬಹು ಮುಖ್ಯ, ಇಡೀ ಜನತೆ ಆರ್ಟಲ್ಲಿ ಗೋಲ್ಡ್ ತಗೊಂಡಿರ್ತೀವಿ ನಾವು. ಗೋಲ್ಡ್ ಅಲ್ಲ, ಡೈಮಂಡ್. ಆಮೇಲೆ ಒಂದು 500ರಿಂದ 700 800 ಕರು ನನ್ನ ಇಲ್ಲ ಅಣ್ಣ ಅಣ್ಣವರು ಲೆಕ್ಕ ಇಕ್ಕೊಂಡಿಲ್ಲ. 100 ಇಲ್ಲ 150 ಹೆಚ್ಚು ಕಮ್ಮಿ 2,000 ಕರುಗೆ ತಂದೆ. ಅದು ಅಣ್ಣವ್ರ ಹತ್ರನೇ 1,500 ಕ್ರಾಸ್ ಆಗೈತೆ. ವೆಂಕಟೇಶ್ ಅಣ್ಣು ಎಲ್ಲ ಲೆಡ್ಜರ್ ಕೊಟ್ಟವ್ರೆ, ಪ್ರೂಫ್ ಐತೆ, ವಿತ್ ಪ್ರೂಫ್ ಐತೆ. ಅಣ್ಣವ್ರು ಯಾಕೆ ಹೇಳ್ತಾವ್ರ ಇದೆ ಅಂದರೆ ಅವರು ಅದು ಗಮನಿಸಿಲ್ಲ ಅಣ್ಣ. ಅದಕ್ಕೋಸ್ಕರ ಈ ಕಟ್ ಕಾಪಿ ಮಾಡೋರ್ಕ ಉತ್ತರ ಇದು. 2,000 ದನ ಒರಿಜಿನಲ್ ಆಗಿ ಬರ್ಕೊಳ್ರಿ. ನಮ್ಮ ಮನೆಯಿಂದ 5 ಕರು ಹುಟ್ಟಿದೆ. ಮೊನ್ನೆ ತರ ಒಂದು ವಾರದಲ್ಲಿ ಅಲ್ಲ 5 ಕರು ಅನ್ನೋದು ಕಣ, 5 ಕರು ಅಲ್ಲ, ನಿಮ್ಮದೇನೇನೆ 5,000 ಕರು ಹುಟ್ಟಿದ್ರು ನಿಮ್ಮದೇ ಹೆಸರು. ಯಾಕಂತಂದರೆ ಒಂದು ಕೃಷ್ಣಣ್ಣ ಮನೆಯಲ್ಲಿ ಒಂದಷ್ಟು ಕರು ಬಿಟ್ಟರೆ ಇನ್ನು ಪೂರ್ತಿ ಇದೆಲ್ಲ ಇವ್ರ ಮನೆಯಲ್ಲಿ. ಆಮೇಲೆ ಬಂದವ್ರಕ ಊಟದ ವ್ಯವಸ್ಥೆ, ಮಲ್ಕೊಳಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟವ್ರು ಇವರೇ ಪುಣ್ಯಾತ್ಮರು. ಅದಕ್ಕೆಲ್ಲ ಹಾವೇರಿ ಮತ್ತೆ ಬೇರೆ ಬೇರೆ ಅಣ್ಣ ಈ ಸಿಂಪಲಾಗಿ ಹೇಳ್ತೀನಿ, ಆಂಧ್ರ ತಮಿಳ್ನಾಡು ಬಾರ್ಡ್ರ್ ಅಂತಂದರೆ ಈ ಕಡೆ ಬರುತ್ತೆ, ಚಿತ್ತೂರು ಈ ಏರಿಯಾ. ಈ ಕಡೆ ಬಂದರೆ ಹೊಸೂರು ಏರಿಯಾ ಎಲ್ಲ ಬಂದೈತೆ. ಆಮೇಲೆ ಇವತ್ತು ಓರಿನ ದೇವ್ರನ್ನ ಹೇಳ್ತೀನಿ, ಸುಳ್ಳಂತೂ ಹೇಳಲ್ಲ, 1 ತಿಂಗಳು ಓರಿನ ಕಳಿಸ್ಕೊಟ್ರೆ ಏನೋ 1 ತಿಂಗಳು ಓರಿನ ಕಳಿಸ್ಕೊಟ್ರೆ ಅವರು ಕೊಟ್ಟಿರೋ ಡಿಮ್ಯಾಂಡ್ಗಳು ಹೇಳ್ಬಿಟ್ರೆ ನೀವು ಇದಾಗ್ತೀರ, ಶಾಕ್ ಆಗ್ತೀರ. ಅಣ್ಣ ದೇವ್ರಣ್ಣ ಅಷ್ಟೈತೆ. ಅದಲ್ಲ, ದುಡ್ಡು ಕಾಸು ಕ್ಷಣ ಮಾತ್ರ, ಗೌರವ ಬೇಕು. ಇವತ್ತು ಹೇಳ್ತೀನಿ ತುರುವೇಕೆರೆನಲ್ಲಿ. ಆಮೇಲೆ ಇವತ್ತು ಅದು ಎಲ್ರಿಗೂ ಗೊತ್ತಿರೋದೆ ಅಣ್ಣ, ಇದು ತುರುವೇಕೆರೆ MLA ಅವರಿಂದನೇ ನಮಗೆ ಬಂದಿರೋದು. ಇದು ಯಾವತ್ತು ಹಿಂಗೆ ಇರುತ್ತೆ ಅಂತ. ಇವತ್ತು ಅಣ್ಣವ್ರಿಗೆ ಒಂದು ಜೊತೆ ಕರ ಕೊಡಬೇಕು. ಕರ ಕೊಡೋದು ಅನ್ನೋದಕ್ಕನ ಪಾರ್ಸೆ ಅಲ್ಲ, ಇಡೀ ಕರ್ನಾಟಕ ನೋಡ್ಬೇಕು ಆ ಕರನ. ಇದಂತೂ ಸತ್ಯ ಅಣ್ಣ. ದೇವ್ರಣ್ಣ 3 ಸಲ ವಾಪಸ್ಸು ಕರನ ಹೊಡ್ಸಿಲ್ಲ. ಇನ್ನು ಎಷ್ಟಪ್ಪ ಟೈಮಾ? 4 ಫೋನ್ ಹಾಕ್ರಿ. ಇನ್ನೂ ಬರಿಲ್ಲ ಅಣ್ಣ ಕರ ಒಳಕ. 3 ಸಲ ಹತ್ರ ಬಂದು ವಾಪಸ್ ಕಳಿಸಿರೋದು. ಎಲ್ಲರೂ ಬೇಕಾಗಿರೋರೆ. ಅಣ್ಣಕ್ಕೊಂದು ಮಾತು ಹೇಳಿದೆ, ಅಣ್ಣ ನಾನು ಕೇಳಿದ ತಕ್ಷಣ ಓರಿ ಕೊಟ್ಟಿದ್ಯಾ, ನಿನಗೂ ನಾನು ಒಂದು ಬೆಲೆ ಬಾಳೋ ವಸ್ತು ಕೊಡಬೇಕು. ಆ ವಸ್ತು ಹೆಂಗಿರ್ಬೇಕಂತಂದರೆ 10 ಜನ ಬಂದು ಪಾಸ್ ಮಾಡಬೇಕು. ಹಂಗೆ ದುಡ್ಡು ನಾಯಿ ಸಂಪಾದನೆ ಮಾಡ್ತದೆ, ಗೌರವ ಬೇಕು. ಏನು ಚಿನ್ನು? ಯಾಕಮ್ಮ ಇಲ್ಲ MLA ಆಗ್ಬೇಕು ತಾನೆ? ಎಸ್ಸನ್ನು ನೆಕ್ಸ್ಟ್ MLA ನೋಡ್ರಿ. ಇಲ್ಲಿ ನಮ್ಮ ಮಸಾಲೆ ಜಯರಾಮಣ್ಣವರ ಮಗನು ಅತಿ ಮುದ್ದು. ಯಾಕಂತಂದರೆ ಎಷ್ಟೇ ಇದ್ರೂ ಮಕ್ಕಳು ಅಂತಂದರೆ ಕಿವಿ ಕಿತ್ರೂ ಜೀವ ಅಂತೆ, ಇಲ್ಲಣ್ಣ? ಹಂಗೆ ಒಂದು ಗಾದೆ ಇತ್ತು, ಮಗನ ಭುಜದ ಮೇಲೆ ಇಟ್ಕೊಂಡು ಮಗನ ಕೈಯಲ್ಲಿ ಇಟ್ಕೊಂಡು ಹೋದ್ರಂತೆ. ಹಂಗೆ ನಿಜನಣ್ಣ, ಹಂಗೆ ಪ್ರೀತಿ ಇರ್ತದೆ. ಆ ಕಾರಣಕ್ಕೆ ನೋಡ್ರಿ ಅವ್ನು ಹೆಂಗೆ ಹುಟ್ಟವನಾದರೆ ಜಯರಾಮಣ್ಣ ಜೆರಾಕ್ಸು. ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದ್ರೇನೋ ನೀವು ಬಂದ ಹಿಂಸೆ ಅವನಿಗೆ ನಿಜ. ನೋಡಲೇಬೇಕು, MLA ಆತಿಯಮ್ಮ? ಆತಿಯಾ? ಇಲ್ಲ ಏನು ನಿನ್ನ ಹೆಸರು? ತಾರುಷ್ MLA ಗೌಡ ಅಂತೆ. ಆಮೇಲೆ ಮಕ್ಕಳ ಮಾತು ಕೇಳೋಕ್ಕೆ ಚಂದ. ಆ ಕಾರಣಕ್ಕೆ ಓರಿಗಳು ಬಿಡ್ಸೋಣ, 5 ನಿಮಿಷದಲ್ಲಿ ಓರಿ ಬಿಡ್ಸೋಣ ಅಣ್ಣ. ಕುಂಕುಪ್ಪೆ ದೊಡ್ಡ ಎತ್ಕಾಕು. ನಾವಿನ್ನೂ ಒಂದು ಜೊತೆ ಓರಿ ನಿನ್ನೆ ರಾತ್ರಿಯಿಂದ ಜಾತ್ರೆಯಲ್ಲಿ ಇದ್ದೀನಿ. ಓರಿನ ಯಾರಿಗೂ ತೋರಿಸಿಲ್ಲ. ನೀವೆಲ್ಲರೂ ಕಂಟೆಂಟ್ ವೀಡಿಯೋನೇ ಮಾಡೋದಾದರೆ ಮೆರವಣಿಗೆ ಓರಿ ಇರ್ತವೆ, ಅಲ್ಲಷ್ಟು ಕಾಣಿಸಲ್ಲ. ಇಲ್ಲಿ ಓರಿ ಬಂದು ಕಟ್ಟಾಕಿದಾಗ ವೀಡಿಯೋ ಮಾಡಿ ಮಸಾಲೆ ಜಯರಾಮಣ್ಣವರು ನಮ್ಗೆ ಗೌರವ ಕೊಟ್ಟು ಇವತ್ತು ಮೆರವಣಿಗೆಗೆ ಬಂದವ್ರೆ. ನಮ್ಮ ಸ್ನೇಹಿತರು ಎಲ್ಲರೂ ಬಂದವ್ರೆ. ನಮ್ಮ ನಾರಾಯಣ ಸಾಮಣ್ಣವರು 5 ಜೊತೆ ಎತ್ತಿ ಇವತ್ತು ಮಾರೇ ಮಾಡ್ತಾರೆ ನಮ್ಮ ಚಪ್ರದಾಗ. ಮಾರಲೇಬೇಕು. ಏನಣ್ಣ ನಾವು ಬೋಡಿ ಮಾಡಿಬಿಟ್ಟಿದ್ದೀವಿ ಅವಾಗಲೇ? ಇಲ್ಲ ಮಾಡಬೇಕು ಇವಾಗ. ಆಮೇಲೆ ಸ್ನೇಹಿತರು, ಇದು ವಿಶ್ವಾಸ ಇರಲಿ. ಆಮೇಲೆ ಜಯರಾಮಣ್ಣವ್ರಕ ಓರಿ ಕೊಟ್ಟ ಮೇಲೆ ನಾವು ಏಕಲವ್ಯ ಕುಟ್ಟಾವಾಗಿಂದನೂ 3 ಜೊತೆ ಕರ ಕೊಡಿಸಿದ್ದೀರಿ. ಈ 3 ಜೊತೆನೂ ಪಾಸ್ ಏನಣ್ಣ? ಆ 3 ಜೊತೆ ಇರ್ಬೋದು. ಈ ಎತ್ತುಗಳು ಭಾಳ ವಿಶೇಷತೆ. ಆಮೇಲೆ ಇವತ್ತು ಏನಮ್ಮ ಚಿನ್ನು ನಿನ್ನ ಹೆಸರು? ತಾರುಷ್ MLA ಗೌಡ ಅಲ್ಲ? ಏನು ಹೇಳೋ ಫುಲ್ಲು? ಓಕೆ. ಏನಂತಂದರೆ ಬೆಳೆಯೋ ಪೈರು ಸಸಿನಲ್ಲೇ ಅದರದ್ದು ಸತ್ವ ತೋರಿಸುತ್ತೆ ಅನ್ನೋದಕ್ಕೆ ಹೇಳೋದು. ಆಮೇಲೆ ದೇವ್ರ ಹಣೆ ಹೇಳ್ತೀನಿ,
ಒಂದು ಜಾತಿ ಪರ ಇರ್ಬೋದು, ಒಂದು ಪಕ್ಷದ ಪರ ದೇವರಣೆ ಜಯರಾಮಣ್ಣ ಇಲ್ಲ. ಯಾಕಂತಂದರೆ ನೆನ್ನೆ ಸೇರಿ ಜನ ಉದಾಹರಣೆ ಅಣ್ಣ ದೇವರಣೆ. ಯಾಕಂತಂದರೆ ಒಂದು MLA ಯಾವುದೋ ಒಂದು ಫಂಕ್ಷನ್ ಮಾಡ್ತಾರಂದರೆ ಜನ ಬರೋದು ಭಾಳ ಕಡಿಮೆ ಅಲ್ವಾ. ಆ ಜನ ನೆನ್ನೆ ಸೇರಿಸಿದ್ರು, ಭಾಳ ಖುಷಿ ಆಯಿತು. ಆ ಕಾರಣಕ್ಕೆ ಇವಾಗ ಮೆರವಣಿಗೆಗೆ ಬಂದವ್ರೆ. ಬಟ್ಲು ಎತ್ಕೊಳಕ್ಕೆ ಮೆಣಸಕಾಯಿ ತುಳಿದಾಕ್ತು ಸೈಡ್ ಭಟ್ರನ್ ಕರಿಯಪ್ಪ ಅಲ್ಲಿ. ಹಾಂ, ಇವಾಗ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಮೆರವಣಿಗೆಗೆ ಹೂವು ಹಾಕೋದು ಮಣಿ ಎಲ್ಲಪ್ಪ ಮಣಿ. ಈಗ ಮೆರವಣಿಗೆ ಒಂದು 10 ನಿಮಿಷ ಟೈಮ್ ಎಷ್ಟಪ್ಪ? 3 ಗಂಟೆ ಹೇಳಿದ್ದ. ಹಾಂ, 4:20 ಅಂದರೆ ಮೇಡಮ್ 5 ನಿಮಿಷ ನಿಮ್ದು ಲೇಟೆ, 5 ನಿಮಿಷ ಲೇಟೆ ನಿಮ್ಮದು. ತೊಂದರೆ ಏನಿಲ್ಲ. ಯಾಕಂದರೆ ಈ ಪ್ಯಾಂಟ್ ಶರ್ಟ್ ಹಾಕೊಂಬಂದ್ರೆ ಯಾರಿಗೆ ಗೊತ್ತಾಗ್ತದೆ? ಇರಲಿ. ಆಮೇಲೆ ಇದು ನೆಕ್ಸ್ಟ್ ಸ್ಪೆಷಲ್ ಎಪಿಸೋಡ್ ಒಂದು ಮಾಡೋಣ. ಒಂದು ಓರಿ ಪಕ್ಕದಲ್ಲಿ ಕೂತ್ಕೊಂಡು. ಆಮೇಲೆ ಅಣ್ಣ ಡೈಮಂಡ್ ಹೊಲ್ಸಿದ್ದೀನಿ ಓರಿಕ. ಇವಾಗ ಹೂಗಳೆಲ್ಲ ಹಾಕ್ತಾರೆ. ಅಲ್ಲ ಡೈಮಂಡ್ ಅಂದರೆ ನೀವು ಡೈಮಂಡ್ಗೆ ಹೋಗ್ಬಿಟ್ರಿ, ಹೂವನಲ್ಲಿ ಡೈಮಂಡ್ ಹೊಲಿ ಇದು ಅದನ್ನು ಹಾಕ್ಸೋಣ. ಹೂಗಳವ್ರು ಯಾರೋ ಅವೆಲ್ಲ ರೆಡಿ ಮಾಡಿಕೊಂಡ್ರೆ ನಾನು ಅಲ್ಲಿ ಬರ್ತೀನಿ ಅಣ್ಣ. ನೀವು ಇಲ್ಲೇ ಕೂತಿದ್ವಿ. ದೊಡ್ಡ ಎತ್ಕ ಬರೋಕರು ಇಲ್ಲೇ ಇಟ್ಕೊಂಡು ರೆಡಿ ಮಾಡಿಬಿಟ್ಟಿದ್ದಾರೆ ಇರ್ತೀವಿ. ಇಲ್ಲೇ ಅಲ್ಲೇ ಬಡ್ರಿ ರೆಡಿ ಮಾಡೋದಲ್ಲ. ಹಾಂ, ಏಕಲವ್ಯ ಅವ್ರದ್ದೇ. ಏನು ಹೇಳ್ತೀಯಪ್ಪ? ಇರೋಣ ಕುತ್ಕೊಂಡಣ. ಇವಾಗ ಅಲ್ಲಪ್ಪ, ಇವಾಗ ತೇಜು ಮಸಾಲ ಗೊತ್ತಲ್ಲ, ಅದ್ರ ಪ್ರೊಪ್ರೈಟ್ರಿ ಇವರೇ. ಇವಾಗ ಇವರು ನಾಟ್ ಓನ್ಲಿ ಒನ್ ಸ್ಟೇಟು, ಆಲ್ ಓವರು ಆಲ್ಮೋಸ್ಟ್ 75% ಆಫ್ ಇಂಡಿಯನಲ್ಲಿ ಇವ್ರದ್ದು ಪ್ರಾಡಕ್ಟ್ ಐತೆ, ಎಕ್ಸ್ಪೋರ್ಟು. ಆಮೇಲೆ ಅದಕ್ಕಿಂತ ಬಹುಮುಖ್ಯ ಇವರು ಈ ಸಲ ಬಿಗ್ ಬಾಸಲ್ಲಿ ಕೂಡ ಅದಕ್ಕೆ ಸ್ಪಾನ್ಸರ್ ಅಲ್ವಾ. ಅಲ್ಲಲ್ಲ, ಪ್ರೊಪ್ರೈಟ್ರೇ ಇವರು. ಆಮೇಲೆ ಇವ್ರದ್ದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ರೈತ ಪರ ನಿಂತಿರೋದಕ್ಕೆ ಭಾಳ ಉದಾಹರಣೆ ಅಂತ ಹೇಳ್ಬೋದು. ಯಾಕಂತಂದರೆ ಇವು ಯಾರ ಬಗ್ಗೆ ಆದರೂ ಆಗಲಿ ಯಾವುದು ಮಾತಾಡಿಲ್ಲ, ಇವತ್ತಿಗೂ ಮಾತಾಡಿದ್ದಾರೆ. ಇವತ್ತು ಹೆಂಗಾಗ್ಬಿಡುತ್ತೆ ಅಂದರೆ ಕೆಲವರೆಲ್ಲ ಸುಮ್ಮನೆ ಬೆಳೆಯೋವಾಗೇನೆ 108 ಇದು ಯಾವುದೇ ಕಾಂಟ್ರವರ್ಸಿ ಇಲ್ಲ. ಏಕಲವ್ಯದ ಕೊಡಿಸಿದವರು ಸಂತೋಷ್ ಅವರೇ, ಇರೋ ಸಂತೋಷ ತಗೊಂಡಿದ್ದಾರೆ. ಇವತ್ತು ಅದಕ್ಕೂ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ನಮಗಿಬ್ರು ಒಬ್ರು ಗುರುಜಿ ಇದ್ದಾರೆ, ಅವ್ರು ದೊಡ್ಡವರು. ಏನೇ ಆಮೇಲೆ ಅವ್ರು ಕೇಳ್ಕೊಂಡ್ರೆ ನಾವು. ಹೌದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಅವಧೂತರವರು 100% ನಮ್ಮೂರಲ್ಲಿ ನಮ್ಮ ಜಾತ್ರೆಗೆ ಅಣ್ಣವರು ಬರಬೇಕು, ಗುರೂಜಿನೂ ಬರ್ತಾರೆ. ನಾವು ಹೂವಿನ ಪಲ್ಲಕ್ಕಿನಲ್ಲೇ ಮೆರವಣಿಗೆ ಮಾಡಿ ಏಕಲವ್ಯನ ಮುಂದೆ ಬಿಟ್ಕೊಂಡು ಮಾಡೋಣ. ನಾನು ಬರಲೇಬೇಕು. ನೀವು ಭಾವುಕರು ಕೂಡ ಆದ್ರಿ. ಹೌದು, ಯಾಕೆಂದ್ರೆ ನಾವು ಮಗು ಸಾಕೊಂಡಿದ್ದೀವಿ. ಸ್ವಂತ ಮಗನ ತರ ನೋಡಿ ಬೇರೆ ಯಾರು ಕೊಡ್ತಿರ್ಲಿಲ್ಲ. ಬೇಕು ಅದು ಅವ್ರ ಮನೆ ಇದ್ರೆ ನಮ್ಮ ಮನೆ ಎರಡು ಒಂದು ನಮ್ಮ ತಮ್ಮನ ಮನೆ ಇದ್ದಾಗ ಅದು ಈಗ ನಮ್ದೇ ಬೇರೆ, ನಾವು ಬೇರೆ ಅವ್ರು ಬೇರೆ ಇಲ್ಲ. ಇವತ್ತೇನೋ ಒಂದು ಗುರು ತಗೋಬೇಕಾದ್ರೆ ಹೊಸ ತಗೋಬೇಕಾದ್ರೆ ನಾನು ಸಂತೋಷ ಕರ್ಕೊಂಡೋಗೇ ತರ್ತೀನಿ. ಇವತ್ತು